ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ಸೆಕ್ಷನಲ್ಲಿ ವರ್ಕ್ಡ್ ಎಕ್ಸಾಂಪಲ್ 1, 2 ಮತ್ತು 3 ಅನ್ನು ನೋಡಿದ್ವಿ. ಇವತ್ತು ವರ್ಕ್ಡ್ ಎಕ್ಸಾಂಪಲ್ 4 ಅನ್ನು ನೋಡೋಣ. ಸೊ ಕ್ವಶನ್ ಏನು ಕೇಳಿದಾರೆ ನೋಡ್ರಿ, ಎಕ್ಸ್ಪ್ರೆಸ್ tan ಇನ್ವರ್ಸ್ ಆಫ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಎಕ್ಸ್ ಮೈನಸ್ 3π/2 ಲೆಸ್ ದೆನ್ ಎಕ್ಸ್ ಲೆಸ್ ದೆನ್ π/2 ಇನ್ ದ ಸಿಂಪ್ಲೆಸ್ಟ್ ಫಾರ್ಮ್ ಅಂತ ಕೇಳಿದ್ದಾರೆ. ಸೊ ನಮಗೆ ಕೊಟ್ಟಿರುವಂತಹ ಒಂದು ಫಂಕ್ಷನ್ ಅನ್ನ ಅಥವಾ ಈ ಎಕ್ಸ್ಪ್ರೆಷನ್ ಅನ್ನ ಎಕ್ಸ್ಪ್ರೆಸ್ ಮಾಡಬೇಕು ಎದ್ರೊಳಗಡೆ ಅಂದ್ರೆ ಸಿಂಪ್ಲೆಸ್ಟ್ ಫಾರ್ಮ್ ಒಳಗಡೆ. ಓಕೆ, ಸೊ ಇವಾಗ ಈ ಕ್ವಶನ್ ಅನ್ನ ಸಮ್ಟೈಮ್ಸ್ 3 ಮಾರ್ಕ್ಸ್ಗೆ ಕೇಳ್ತಾರೆ. ಓಕೆ, ನೋಡಿ ಸಾಲ್ಯೂಷನ್ ಏನು ಕೊಟ್ಟಿದ್ದಾರೆ, ಔಟ್ ಸೈಡು ಟ್ಯಾನ್ ಇನ್ವರ್ಸ್ ಇದೆ, ಇನ್ಸೈಡ್ ಏನು ಕಾಣ್ತಾ ಇದೆ ಟರ್ಮ್ಸ್ಗಳು ಅದನ್ನ ಟ್ಯಾನ್ ಒಳಗಡೆ ಕನ್ವರ್ಟ್ ಮಾಡಬೇಕು. ಯಾಕಂದ್ರೆ ನಮಗೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಅಲ್ಲಿ ಒಂದು ಪ್ರಾಪರ್ಟಿ ಇದೆ, ಏನು ಅಂತಂದ್ರೆ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಎಕ್ಸ್. ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಎಕ್ಸ್ ಅಂದ್ರೆ ಏನಂತ ಬರಿಬಹುದು, ಎಕ್ಸ್ ಅಂತ ಬರಿಬಹುದು. ಸೊ ಹಾಗಾಗಿ ಇನ್ಸೈಡ್ ದ ಬ್ರಾಕೆಟ್ ಏನ್ ಟರ್ಮ್ಸ್ ಗಳಿದೆ ಅದನ್ನ ಇನ್ ಟರ್ಮ್ಸ್ ಆಫ್ ಏನ್ ಮಾಡಬೇಕು, ಟ್ಯಾನ್ ಅನ್ನ ಕನ್ವರ್ಟ್ ಮಾಡಬೇಕು. ಓಕೆ, ಸೊ ಇವಾಗ ಇದನ್ನ ಬರ್ಕೋಣ ನೋಡ್ರಿ, ಟ್ಯಾನ್ ಇನ್ವರ್ಸ್ ಆಫ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಎಕ್ಸ್ ಅಂತ. ದಿಸ್ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್, ಇವಾಗ ಇಲ್ಲಿ ಕೆಲವೊಂದು ಫಾರ್ಮುಲೆಗಳು ನಮಗೆ ಗೊತ್ತಿರಬೇಕು. ಸೊ ನಮಗೆ ಫಸ್ಟ್ PUC ಅಲ್ಲಿ ಈ ಒಂದು ಫಾರ್ಮುಲಾವನ್ನ ಕಲ್ತಿದ್ದೀವಿ, ಕಾಸ್ 2x ಇಸ್ ಈಕ್ವಲ್ ಟು ವಾಟ್, ಕಾಸ್ ಸ್ಕ್ವಯರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವಯರ್ ಎಕ್ಸ್ ಅಂತ ಫಾರ್ಮುಲಾವನ್ನ ಕಲ್ತಿದ್ದೀವಿ. ಇದ್ರೊಳಗಡೆ ನಾವೇನ್ ಮಾಡ್ತೀವಿ, ಚೇಂಜ್ ಮಾಡ್ತೀವಿ. ಎಲ್ಲಿ ಎಕ್ಸ್ ಇದೆನೋ ಎಕ್ಸ್ ಈಸ್ ರೀಪ್ಲೇಸ್ಡ್ ಬೈ ಏನ್ ಮಾಡ್ತೀವಿ, x/2 ಮಾಡ್ತೀವಿ. ಇಲ್ಲಿ ಎಕ್ಸ್ ಇದೆ, ಇದನ್ನ ರೀಪ್ಲೇಸ್ಡ್ ಬೈ ಏನು, x/2. ಎಕ್ಸ್ ಇದೆ, ಇದನ್ನ ರೀಪ್ಲೇಸ್ಡ್ ಬೈ ಏನು, x/2. ಎಕ್ಸ್ ಇದೆ, ಇದನ್ನ ರೀಪ್ಲೇಸ್ಡ್ ಬೈ ಏನ್ ಮಾಡ್ತೀವಿ, x/2. ಅಬ್ಸರ್ವ್ ಮಾಡ್ರಿ, 2 ಮತ್ತೆ 2 ಏನಾಗುತ್ತೆ, ಗೆಟ್ ಕ್ಯಾನ್ಸಲ್ ಆಗುತ್ತೆ. ದಟ್ ಈಸ್ ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು ವಾಟ್, ಕಾಸ್ ಸ್ಕ್ವಯರ್ x/2 ಮೈನಸ್ ಸೈನ್ ಸ್ಕ್ವಯರ್ x/2 ಅಂತ ಇದೆ. ಓಕೆ, ಸೊ ಇವಾಗ ಎಲ್ಲಿ ಕಾಸ್ ಎಕ್ಸ್ ಕಾಣ್ತಾ ಇದೆನೋ ಅಲ್ಲಿ ಏನ್ ರೀಪ್ಲೇಸ್ ಮಾಡ್ತೀವಿ, ಕಾಸ್ ಸ್ಕ್ವಯರ್ x/2 ಮೈನಸ್ ಸೈನ್ ಸ್ಕ್ವಯರ್ x/2 ಅನ್ನ ರೀಪ್ಲೇಸ್ ಮಾಡ್ತೀವಿ. ಮತ್ತೆ ಇನ್ನೊಂದು ಫಾರ್ಮುಲಾವನ್ನ ಕಲ್ತಿದ್ದೀವಿ. ಸೊ ಏನಪ್ಪಾ ಅಂದ್ರೆ ಒಂದು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಇದೆ. ಆ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಏನು ಅಂತಂದ್ರೆ ಸೈನ್ ಸ್ಕ್ವಯರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವಯರ್ ಎಕ್ಸ್ ಇಸ್ ಈಕ್ವಲ್ ಟು ಏನು, 1. ಇದನ್ನು ನಾವು ಈ ರೀತಿನೂ ಬರೀಬಹುದು, ಏನು, ಸೈನ್ ಸ್ಕ್ವಯರ್ x/2 ಕಾಸ್ ಸ್ಕ್ವಯರ್ x/2 ಈಸ್ ಆಲ್ಸೋ ಈಕ್ವಲ್ ಟು ಏನಾಗುತ್ತೆ, 1 ಆಗುತ್ತೆ. ಓಕೆ, ಇವಾಗ ಈ ಒಂದು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿಯನ್ನ ಯೂಸ್ ಮಾಡಬೇಕಾಗುತ್ತೆ. ನಮಗೆ ಇನ್ನೊಂದು ಫಾರ್ಮುಲಾ ಗೊತ್ತು, ದಟ್ ಈಸ್ ಸೈನ್ 2x ಇಸ್ ಈಕ್ವಲ್ ಟು ವಾಟ್, 2 ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಅಂತ ಫಾರ್ಮುಲಾ ಗೊತ್ತು. ಇದ್ರೊಳಗಡೆನೂ ಕೂಡ ಎಲ್ಲಿ ಎಕ್ಸ್ ಇದೆನೋ ಅಲ್ಲಿ ನಾವೇನ್ ಮಾಡ್ತೀವಿ, ರೀಪ್ಲೇಸ್ ಮಾಡ್ತೀವಿ. ಏನಂತ, x/2 ಅಂತ. ಎಲ್ಲಿ ಎಕ್ಸ್ ಇದೆನೋ ಅಲ್ಲಿ ಏನ್ ಮಾಡ್ತೀವಿ, x/2 ಅಂತ ರೀಪ್ಲೇಸ್ ಮಾಡ್ತೀವಿ. ಇಲ್ಲಿನೂ ಕೂಡ 2 ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ದಟ್ ಈಸ್ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ, 2 ಸೈನ್ x/2 ಕಾಸ್ x/2 ಆಗುತ್ತೆ. ಇವಾಗ ಏನಿಲ್ಲಿ ಬ್ರಾಕೆಟ್ ಒಳಗಡೆ ಫಾರ್ಮುಲೆಗಳನ್ನ ಬರೆದಿದ್ದೀನಿ, ಆ ಫಾರ್ಮುಲೆಗಳನ್ನ ಇವಾಗ ಯೂಸ್ ಮಾಡೋಣ. ಅಬ್ಸರ್ವ್ ಮಾಡ್ರಿ, ಟ್ಯಾನ್ ಇನ್ವರ್ಸ್ ಆಫ್, ಇಲ್ಲಿ ನ್ಯೂಮರೇಟರ್ ಅಲ್ಲಿ ಏನ್ ಕಾಣ್ತಾ ಇದೆ, ಕಾಸ್ ಎಕ್ಸ್. ಕಾಸ್ ಎಕ್ಸ್ ಅಂದ್ರೆ ನಾವೇನಂತ ಬರೀಬಹುದು, ದಟ್ ಈಸ್ ಕಾಸ್ ಸ್ಕ್ವಯರ್ x/2 ಮೈನಸ್ ಸೈನ್ ಸ್ಕ್ವಯರ್ x/2 ಅಂತ ಬರೀಬಹುದು. ಹೋಲ್ ಡಿವೈಡೆಡ್ ಬೈ, ಇಲ್ಲಿ ಡಿನಾಮಿನೇಟರ್ ಅಲ್ಲಿ ಏನ್ ಕಾಣ್ತಾ ಇದೆ, 1 ಕಾಣ್ತಾ ಇದೆ ನೋಡ್ರಿ. 1 ಅಂದ್ರೆ ಏನಂತ ಬರೀಬಹುದು, ಸೈನ್ ಸ್ಕ್ವಯರ್ x/2 ಪ್ಲಸ್ ಕಾಸ್ ಸ್ಕ್ವಯರ್ x/2. ಇದು ಸೈನ್ ಸ್ಕ್ವಯರ್ x/2 ಮತ್ತೆ ಕಾಸ್ ಸ್ಕ್ವಯರ್ x/2 ಅನ್ನ ಈ ರೀತಿನೂ ಬರೀಬಹುದು. ಓಕೆ, ಸೊ ನೋಡ್ರಿ ಏನಂತ ಬರೀಬಹುದು, ಕಾಸ್ ಸ್ಕ್ವಯರ್ x/2 ಪ್ಲಸ್ ಸೈನ್ ಸ್ಕ್ವಯರ್ x/2 ಅಂತ ಬರೀಬಹುದು. ಓಕೆ, ಆಮೇಲೆ ನೋಡ್ರಿ ಏನ್ ಕಾಣ್ತಾ ಇದೆ, ಮೈನಸ್ ಮೈನಸ್, ಇಲ್ಲೇನಿದೆ ಸೈನ್ ಎಕ್ಸ್. ಈಗ ತಾನೇ ಸೈನ್ ಎಕ್ಸ್ ಅನ್ನ ರೀಪ್ಲೇಸ್ ಮಾಡಿದ್ವಿ. ಇಲ್ಲಿ ನೋಡ್ರಿ, ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ವಾಟ್, 2 ಸೈನ್ x/2 ಇಂಟು ಕಾಸ್ x/2 ಅಂತ ಇದೆ. ಇದು 2 ಸೈನ್ x/2 ಕಾಸ್ x/2 ಅನ್ನ ಈ ರೀತಿನೂ ಬರೀಬಹುದು, 2 ಕಾಸ್
ಎಕ್ಸ್ ಬೈ ಟು ಇಂಟು ಸೈನ್ ಎಕ್ಸ್ ಬೈ ಟು ಅಂತ ಬರೀಬಹುದು. ಓಕೆ, ಇವಾಗ ದಿಸ್ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್, ನಮ್ಗೆಲ್ರಿಗೂ ಫಾರ್ಮುಲಾ ಗೊತ್ತು, ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್. ಎ ಸ್ಕ್ವಯರ್ ಪ್ಲೇಸ್ ಅಲ್ಲಿ ಏನಿದೆ ಕಾಸ್ ಸ್ಕ್ವಯರ್ ಎಕ್ಸ್ ಬೈ ಟು ಇದೆ, ಮೈನಸ್ ಬಿ ಸ್ಕ್ವಯರ್ ಪ್ಲೇಸ್ ಅಲ್ಲಿ ಏನಿದೆ ಸೈನ್ ಸ್ಕ್ವಯರ್ ಎಕ್ಸ್ ಬೈ ಟು ಇದೆ. ನಮ್ಗೆಲ್ರಿಗೂ ಫಾರ್ಮುಲಾ ಗೊತ್ತು, ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅಂದ್ರೆ ನಾವೇನಂತ ಬರೀಬಹುದು, ಎ ಪ್ಲಸ್ ಬಿ ಇಂಟು ಏನಂತ ಬರೀಬಹುದು, ಎ ಮೈನಸ್ ಬಿ. ಈ ಫಾರ್ಮುಲಾವನ್ನ ಯೂಸ್ ಮಾಡಿ ಕಾಸ್ ಸ್ಕ್ವಯರ್ ಎಕ್ಸ್ ಬೈ ಟು ಮೈನಸ್ ಸೈನ್ ಸ್ಕ್ವಯರ್ ಎಕ್ಸ್ ಬೈ ಟು ಅನ್ನ ಯಾವ ರೀತಿ ಬರೀಬಹುದು, ಕಾಸ್ ಎಕ್ಸ್ ಬೈ ಟು ಪ್ಲಸ್ ಸೈನ್ ಎಕ್ಸ್ ಬೈ ಟು ಇಂಟು ಏನ್ ಬರೀಬಹುದು, ಕಾಸ್ ಎಕ್ಸ್ ಬೈ ಟು ಮೈನಸ್ ಸೈನ್ ಎಕ್ಸ್ ಬೈ ಟು ಅಂತ ಬರೀಬಹುದು. ಹೋಲ್ ಡಿವೈಡೆಡ್ ಬೈ, ಓಕೆ, ಡಿನಾಮಿನೇಟರ್ ನೋಡ್ರಿ, ಕಾಸ್ ಸ್ಕ್ವಯರ್ ಎಕ್ಸ್ ಬೈ ಟು ಪ್ಲಸ್ ಸೈನ್ ಸ್ಕ್ವಯರ್ ಎಕ್ಸ್ ಬೈ ಟು ಮೈನಸ್ 2 ಟೈಮ್ಸ್ ಆಫ್ ಕಾಸ್ ಎಕ್ಸ್ ಬೈ ಟು ಸೈನ್ ಎಕ್ಸ್ ಬೈ ಟು ಅನ್ನ ಏನಂತ ಬರೀಬಹುದು ಅಂದ್ರೆ ಕಾಸ್ ಎಕ್ಸ್ ಬೈ ಟು ಮೈನಸ್ ಸೈನ್ ಎಕ್ಸ್ ಬೈ ಟು ಹೋಲ್ ಸ್ಕ್ವಯರ್ ಅಂತ ಬರೀಬಹುದು. ಯಾಕೆ ಅಂತಂದ್ರೆ ನಮ್ಗೆಲ್ರಿಗೂ ಒಂದು ಫಾರ್ಮುಲಾ ಗೊತ್ತು, ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಮೈನಸ್ 2ab ಇಸ್ ಈಕ್ವಲ್ ಟು ಏನಂತ ಬರೀಬಹುದು, ಎ ಮೈನಸ್ ಬಿ ಹೋಲ್ ಸ್ಕ್ವಯರ್ ಬರೀಬಹುದು. ಅಬ್ಸರ್ವ್ ಮಾಡ್ರಿ, ಎ ಸ್ಕ್ವಯರ್ ಪ್ಲೇಸ್ ಅಲ್ಲಿ ಏನಿದೆ ಕಾಸ್ ಸ್ಕ್ವಯರ್ ಎಕ್ಸ್ ಬೈ ಟು ಪ್ಲಸ್ ಬಿ ಸ್ಕ್ವಯರ್ ಪ್ಲೇಸ್ ಅಲ್ಲಿ ಏನಿದೆ ಸೈನ್ ಸ್ಕ್ವಯರ್ ಎಕ್ಸ್ ಬೈ ಟು ಮೈನಸ್ 2 ಟೈಮ್ಸ್ ಆಫ್ ಎ ಇಸ್ ನಥಿಂಗ್ ಬಟ್ ವಾಟ್ ಕಾಸ್ ಎಕ್ಸ್ ಬೈ ಟು, ಬಿ ಇಸ್ ನಥಿಂಗ್ ಬಟ್ ವಾಟ್ ಸೈನ್ ಎಕ್ಸ್ ಬೈ ಟು. ಹಾಗಾಗಿ ಎ ಪ್ಲೇಸ್ ಅಲ್ಲಿ ಏನಿದೆ ಕಾಸ್ ಎಕ್ಸ್ ಬೈ ಟು ಮೈನಸ್ ಬಿ ಪ್ಲೇಸ್ ಅಲ್ಲಿ ಏನಿದೆ ಸೈನ್ ಎಕ್ಸ್ ಬೈ ಟು ಹೋಲ್ ಸ್ಕ್ವಯರ್ ಅಂತ ಬರೀಬಹುದು. ಅಬ್ಸರ್ವ್ ಮಾಡ್ಬೇಕು, ಇವಾಗ ನ್ಯೂಮರೇಟರ್ ಅಲ್ಲಿ ಕಾಸ್ ಎಕ್ಸ್ ಬೈ ಟು ಮೈನಸ್ ಸೈನ್ ಎಕ್ಸ್ ಬೈ ಟು, ಡಿನಾಮಿನೇಟರ್ ಅಲ್ಲಿ 2 ಟೈಮ್ಸ್ ಇದೆ, ಕಾಸ್ ಎಕ್ಸ್ ಬೈ ಟು ಮೈನಸ್ ಸೈನ್ ಎಕ್ಸ್ ಬೈ ಟು 2 ಟೈಮ್ಸ್ ಇದೆ, ಏನಾಗುತ್ತೆ 1 ಟೈಮು ಕ್ಯಾನ್ಸಲ್ ಆಗುತ್ತೆ. ಸೊ ಇವಾಗ ದಿಸ್ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್, ಇವಾಗ ನ್ಯೂಮರೇಟರ್ ಅಲ್ಲಿ ಏನು ಉಳಿಯುತ್ತೆ, ಕಾಸ್ ಎಕ್ಸ್ ಬೈ ಟು ಪ್ಲಸ್ ಸೈನ್ ಎಕ್ಸ್ ಬೈ ಟು ಹೋಲ್ ಡಿವೈಡ್ ಬೈ ಡಿನಾಮಿನೇಟರ್ ಅಲ್ಲಿ ಏನು ಉಳಿಯುತ್ತೆ, ಕಾಸ್ ಎಕ್ಸ್ ಬೈ ಟು ಮೈನಸ್ ಸೈನ್ ಎಕ್ಸ್ ಬೈ ಟು ಉಳಿಯುತ್ತೆ. ಓಕೆ, ಇವಾಗ ಇದನ್ನ ಯಾವ ರೀತಿ ಚೇಂಜ್ ಮಾಡಬೇಕು ಕೇರ್ಫುಲ್ ಆಗಿ ನೋಡ್ರಿ. ಟ್ಯಾನ್ ಇನ್ವರ್ಸ್ ಆಫ್, ಇವಾಗ ನ್ಯೂಮರೇಟರ್ ಅಲ್ಲಿ ಏನ್ ಮಾಡ್ತೀವಿ, ಕಾಸ್ ಎಕ್ಸ್ ಬೈ ಟು ಅನ್ನ ಕಾಮನ್ ತಗೊಳ್ತೀವಿ, ಕಾಸ್ ಎಕ್ಸ್ ಬೈ ಟು ಅನ್ನ ಕಾಮನ್ ತಗೊಳ್ತೀವಿ. ಕಾಸ್ ಎಕ್ಸ್ ಬೈ ಟು ಅನ್ನ ಕಾಮನ್ ತಗೊಂಡ್ರೆ ಏನು ಉಳಿಯುತ್ತೆ 1. ನೆಕ್ಸ್ಟ್ ಏನಿದೆ ಪ್ಲಸ್, ಇಲ್ಲಿ ಸೈನ್ ಎಕ್ಸ್ ಬೈ ಟು ಒಳಗಡೆ ಕಾಸ್ ಎಕ್ಸ್ ಬೈ ಟು ಅನ್ನ ಕಾಮನ್ ತಗೊಂಡ್ರೆ ಏನು ಉಳಿಯುತ್ತೆ ಅಂದ್ರೆ ಸೈನ್ ಎಕ್ಸ್ ಬೈ ಟು ಡಿವೈಡೆಡ್ ಬೈ ಏನು ಕಾಸ್ ಎಕ್ಸ್ ಬೈ ಟು ಉಳಿಯುತ್ತೆ. ಬೇಕಾದ್ರೆ ಮಲ್ಟಿಪ್ಲೈ ಮಾಡಿ ನೋಡ್ರಿ, ಕಾಸ್ ಎಕ್ಸ್ ಬೈ ಟು ಇಂಟು 1 ಈಸ್ ಕಾಸ್ ಎಕ್ಸ್ ಬೈ ಟು, ಕಾಸ್ ಎಕ್ಸ್ ಬೈ ಟು ಕಾಸ್ ಎಕ್ಸ್ ಬೈ ಟು ಕ್ಯಾನ್ಸಲ್ ಆದ್ರೆ ಓನ್ಲಿ ಏನು ಉಳಿಯುತ್ತೆ ಸೈನ್ ಎಕ್ಸ್ ಬೈ ಟು ಹೋಲ್ ಡಿವೈಡೆಡ್ ಬೈ. ಅದೇ ರೀತಿ ಡಿನಾಮಿನೇಟರ್ ಅಲ್ಲೂ ಕೂಡ ಕಾಸ್ ಎಕ್ಸ್ ಬೈ ಟು ಅನ್ನ ಕಾಮನ್ ತಗೊಳ್ರಿ, ಕಾಸ್ ಎಕ್ಸ್ ಬೈ ಟು ಅನ್ನ ಕಾಮನ್ ತಗೊಳ್ತೀರಿ. ನೋಡ್ರಿ, ಕಾಸ್ ಎಕ್ಸ್ ಬೈ ಟು ಅನ್ನ ಕಾಮನ್ ತಗೊಂಡ್ರೆ ಉಳಿಯುತ್ತೆ 1 ಮೈನಸ್ ಸೈನ್ ಎಕ್ಸ್ ಬೈ ಟು ಅಲ್ಲಿ ಕಾಸ್ ಎಕ್ಸ್ ಬೈ ಟು ಕಾಮನ್ ತಗೊಂಡ್ರೆ ಏನು ಉಳಿಯುತ್ತೆ ಸೈನ್ ಎಕ್ಸ್ ಬೈ ಟು ಡಿವೈಡೆಡ್ ಬೈ ಏನು ಕಾಸ್ ಎಕ್ಸ್ ಬೈ ಟು ಉಳಿಯುತ್ತೆ. ಬೇಕಾದ್ರೆ ಮಲ್ಟಿಪ್ಲೈ ಮಾಡಿ ನೋಡ್ರಿ, ಕಾಸ್ ಎಕ್ಸ್ ಬೈ ಟು ಇಂಟು 1 ಈಸ್ ಕಾಸ್ ಎಕ್ಸ್ ಬೈ ಟು, ಕಾಸ್ ಎಕ್ಸ್ ಬೈ ಟು ಕಾಸ್ ಎಕ್ಸ್ ಬೈ ಟು ಗೆಟ್ ಕ್ಯಾನ್ಸಲ್, ಏನು ಉಳಿಯುತ್ತೆ ಸೈನ್ ಎಕ್ಸ್ ಬೈ ಟು. ಇಲ್ಲಿ ನೋಡ್ರಿ, ನ್ಯೂಮರೇಟರ್ ಅಲ್ಲಿ ಕಾಸ್ ಎಕ್ಸ್ ಬೈ ಟು, ಡಿನಾಮಿನೇಟರ್ ಅಲ್ಲಿ ಕಾಸ್ ಎಕ್ಸ್ ಬೈ ಟು ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. ದಿಸ್ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಏನು ಉಳಿಯುತ್ತೆ 1 ಪ್ಲಸ್ ಸೈನ್ ಎಕ್ಸ್ ಬೈ ಟು ಡಿವೈಡ್ ಬೈ ಟ್ಯಾನ್ ಎಕ್ಸ್ ಬೈ ಸೈನ್ ಎಕ್ಸ್ ಬೈ ಟು ಡಿವೈಡ್ ಬೈ ಕಾಸ್ ಎಕ್ಸ್ ಬೈ ಟು ಇಸ್ ಅಂತಾರೆ ಏನಂತ ಬರೀಬಹುದು ಟ್ಯಾನ್ ಎಕ್ಸ್ ಬೈ ಟು ಹೋಲ್ ಡಿವೈಡೆಡ್ ಬೈ 1 ಮೈನಸ್ ಅಗೇನ್ ಸೈನ್ ಎಕ್ಸ್ ಬೈ ಟು ಡಿವೈಡ್ ಬೈ ಕಾಸ್ ಎಕ್ಸ್ ಬೈ ಟು ಅಂದ್ರೆ ಏನಂತ ಬರೀಬಹುದು ಟ್ಯಾನ್ ಎಕ್ಸ್ ಬೈ ಟು ಅಂತ ಬರೀಬಹುದು. ಸೊ ನಮಗೆ ಇನ್ನೊಂದು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಪ್ರಾಪರ್ಟಿ ಗೊತ್ತು, ಏನು ಅಂತಂದ್ರೆ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್ ವೈ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ವೈ ಡಿವೈಡೆಡ್ ಬೈ 1 ಮೈನಸ್ ಎಕ್ಸ್ ಇಂಟು ವೈ ಅಂತ ಬರೀಬಹುದು. ಸೊ ನಮಗೆ ಟ್ರಿಗ್ನೋಮೆಟ್ರಿಕ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಪ್ರಾಪರ್ಟಿ ಗೊತ್ತು.
ಜಸ್ಟ್ ಈ ಪ್ರಾಪರ್ಟಿಯನ್ನ ಅಬ್ಸರ್ವ್ ಮಾಡ್ರಿ. ಏನ್ ಕಾಣ್ತಾ ಇದೆ? ಟ್ಯಾನ್ ಇನ್ವರ್ಸ್ ಎಕ್ಸ್. ಎಕ್ಸ್ ಪ್ಲೇಸ್ ಅಲ್ಲಿ ಏನಿದೆ? 1 ಇದೆ. ಪ್ಲಸ್ ವೈ ಪ್ಲೇಸ್ ಅಲ್ಲಿ ಏನಿದೆ? ಟ್ಯಾನ್ ಎಕ್ಸ್ ಬೈ 2 ಡಿವೈಡೆಡ್ ಬೈ 1 ಪ್ಲೇಸ್ ಅಲ್ಲಿ ಏನಿದೆ? 1 ಮೈನಸ್ ಪ್ಲೇಸ್ ಅಲ್ಲಿ ಮೈನಸ್ ಇದೆ. ಇನ್ ಪ್ಲೇಸ್ ಆಫ್ ಎಕ್ಸ್ ಈ ಟ್ಯಾನ್ ಎಕ್ಸ್ ಬೈ 2 ನ ಪಕ್ಕದಲ್ಲಿ ಏನಿರುತ್ತೆ? 1 ಇರುತ್ತೆ. ಇಟ್ ಮೀನ್ಸ್ ಎಕ್ಸ್ ಪ್ಲೇಸ್ ಅಲ್ಲಿ 1 ಇದೆ, ವೈ ಪ್ಲೇಸ್ ಅಲ್ಲಿ ಏನಿದೆ? ಟ್ಯಾನ್ ಎಕ್ಸ್ ಬೈ 2 ಇದೆ. ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ ಏನಂತ ಬರೀಬಹುದು? ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಹೇಳಿದ್ದೀನಿ. ಎಕ್ಸ್ ಪ್ಲೇಸ್ ಅಲ್ಲಿ ಏನಿದೆ? 1. ಸೊ ದಿಸ್ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್. ನೋಡ್ರಿ, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್. ಎಕ್ಸ್ ಪ್ಲೇಸ್ ಅಲ್ಲಿ ಏನಿದೆ? 1 ಇದೆ. ಆಮೇಲೆ ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್ ವೈ. ನೋಡ್ರಿ, ಟ್ಯಾನ್ ಇನ್ವರ್ಸ್ ಆಫ್ ವೈ ಪ್ಲೇಸ್ ಅಲ್ಲಿ ಏನಿದೆ? ಟ್ಯಾನ್ ಎಕ್ಸ್ ಬೈ 2 ಇದೆ. ಓಕೆ, ನಿಮ್ಗೆಲ್ರಿಗೂ ಗೊತ್ತು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್, ಟ್ಯಾನ್ ಇನ್ವರ್ಸ್ ಆಫ್ 1. ಟ್ಯಾನ್ ಇನ್ವರ್ಸ್ ಆಫ್ 1 ಅಂದ್ರೆ ಏನಾಗುತ್ತೆ? ಪೈ ಬೈ 4 ಪ್ಲಸ್ ಇಲ್ಲಿ ಫಾರ್ಮುಲಾ ಬರ್ದೀನಿ. ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಎಕ್ಸ್ ಈಸ್ ನಥಿಂಗ್ ಬಟ್ ವಾಟ್? ಎಕ್ಸ್. ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಎಕ್ಸ್ ಈಸ್ ನಥಿಂಗ್ ಬಟ್ ವಾಟ್? ಎಕ್ಸ್ ಬೈ 2. ಸೊ ಇದು ನಮ್ಮ ಸಿಂಪ್ಲೆಸ್ಟ್ ಫಾರ್ಮ್. ಸ್ವಲ್ಪ ಪ್ರಾಬ್ಲಮ್ ಲೆಂದಿ ಇದೆ. ಈ ಪ್ರಾಬ್ಲಮ್ ಅನ್ನ ಎಕ್ಸಾಮ್ ಒಳಗಡೆ 3 ಮಾರ್ಕ್ಸ್ ಕೇಳ್ತಾರೆ. ಎಕ್ಸ್ಪ್ರೆಸ್ ದಿಸ್ ಅನ್ನ ಏನ್ ಮಾಡಬೇಕು? ಸಿಂಪ್ಲೆಸ್ಟ್ ಫಾರ್ಮ್ ಒಳಗಡೆ ಬರಿಬೇಕು. ಸೊ ನಿಮಗೆ ಈ ಎಲ್ಲ ಫಾರ್ಮುಲೆಗಳು ಗೊತ್ತಿರಬೇಕು. ಇದನ್ನ ನೀಟಾಗಿ ಸಿಸ್ಟಮೆಟಿಕ್ ಆಗಿ ಏನ್ ಮಾಡಬೇಕು? ಸಾಲ್ವ್ ಮಾಡಬೇಕು. ಎಕ್ಸಾಂಪಲ್ 5. ರೈಟ್ cot inverse of 1 divided by root of x square minus 1, x is greater than 1 in the simplest form. ಓಕೆ, ಸೊ ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಕನ್ವರ್ಟ್ ಮಾಡಬೇಕು. ಸೊ ಇದನ್ನ ನಾವು ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಕನ್ವರ್ಟ್ ಮಾಡಬೇಕು. ಔಟ್ಸೈಡ್ ನೋಡ್ರಿ ಏನಿದೆ? ಕಾಟ್ ಇನ್ವರ್ಸ್ ಇದೆ. ಇನ್ಸೈಡ್ ಇರುವಂತಹ ಟರ್ಮ್ ಅನ್ನ ನಾವು ಕಾಟ್ ಒಳಗಡೆ ಕನ್ವರ್ಟ್ ಮಾಡಬೇಕು. ಯಾಕೆ ಅಂತಂದ್ರೆ ನಮಗೆ ಆಲ್ರೆಡಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ನ ಪ್ರಾಪರ್ಟಿ ಗೊತ್ತು. ಕಾಟ್ ಇನ್ವರ್ಸ್ ಆಫ್ ಕಾಟ್ ಎಕ್ಸ್ ಇಸ್ ಈಕ್ವಲ್ ಟು ಏನಂತ ಬರೀಬಹುದು? ಎಕ್ಸ್. ಹಾಗಾಗಿ ಇದು ಕಾಟ್ ಇನ್ವರ್ಸ್ ಇನ್ಸೈಡ್ ಟರ್ಮ್ ಅನ್ನ ಇನ್ ಪ್ಲೇಸ್ ಆಫ್ ಕಾಟ್ ಒಳಗಡೆ ಕನ್ವರ್ಟ್ ಮಾಡಿದ್ರೆ ಕಾಟ್ ಇನ್ವರ್ಸ್ ಆಫ್ ಕಾಟ್ ಎಕ್ಸ್ ಅಂದ್ರೆ ಎಕ್ಸ್ ಅಂತ ಬರೀಬಹುದು. ನೋಡ್ರಿ ಸಾಲ್ಯೂಷನ್. ಎಕ್ಸ್ ಅಲ್ಲಿ ಏನೋ ಒಂದು ಟರ್ಮ್ ಅನ್ನ ಪುಟ್ ಮಾಡ್ಕೊಳ್ಬೇಕು. ಆ ಟರ್ಮು ನಾವು ಪ್ರಾಕ್ಟೀಸ್ ಮಾಡಿದಂಗೆಲ್ಲ ಗೊತ್ತಾಗುತ್ತೆ. ಸೊ ಇವಾಗ ಈ ಒಂದು ಎಕ್ಸಾಂಪಲ್ ಅಲ್ಲಿ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ವಾಟ್? ಸೀಕೆಂಟ್ ಟೀಟಾ ಅಂತ ಪುಟ್ ಮಾಡ್ಕೊಳ್ಬೇಕು. ಸಬ್ಸ್ಟಿಟ್ಯೂಟ್ ಎಕ್ಸ್ ಇಸ್ ಈಕ್ವಲ್ ಟು ವಾಟ್? ಸೀಕೆಂಟ್ ಟೀಟಾ. ಆಬ್ವಿಯಸ್ಲಿ ಟೀಟಾ ಇಸ್ ಈಕ್ವಲ್ ಟು ಸೀಕೆಂಟ್ ಅನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ? ಸೀಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ ಆಗುತ್ತೆ. ಓಕೆ, ಟೀಟಾ ಇಸ್ ಈಕ್ವಲ್ ಟು ವಾಟ್? ಸೀಕೆಂಟ್ ಇನ್ವರ್ಸ್ ಆಫ್ ಎಕ್ಸ್. ಸೊ ನಾವ್ ಕಾಟ್ ಇನ್ವರ್ಸ್ ಆಫ್ 1 divided by root of x square minus 1. Okay, this is equal to cot inverse of 1 divided by root of x. x ಅಂದ್ರೆ ಏನು ಸಬ್ಸ್ಟಿಟ್ಯೂಟ್ ಮಾಡಿದೀವಿ? ಸೀಕೆಂಟ್ ಟೀಟಾ. ಸೊ ಮೇಲ್ಗಡೆ ಸ್ಕ್ವಯರ್ ಇದೆ, ಇಟ್ ಬಿಕಮ್ಸ್ ಏನಾಗುತ್ತೆ? ಸೀಕೆಂಟ್ ಸ್ಕ್ವಯರ್ ಟೀಟಾ ಮೈನಸ್ 1. ಸೊ ನಮ್ಗೆಲ್ರಿಗೂ ಒಂದು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಗೊತ್ತು. ಏನಪ್ಪ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಅಂತಂದ್ರೆ 1 ಪ್ಲಸ್ ಟ್ಯಾನ್ ಸ್ಕ್ವಯರ್ ಟೀಟಾ ಇಸ್ ಈಕ್ವಲ್ ಟು ವಾಟ್? ಸೀಕೆಂಟ್ ಸ್ಕ್ವಯರ್ ಟೀಟಾ ಅಂತ ಕಲ್ತಿದ್ದೀವಿ. ಸೊ ನಾವು ದಟ್ ಈಸ್ ಟ್ಯಾನ್ ಸ್ಕ್ವಯರ್ ಟೀಟಾ ಇಸ್ ಈಕ್ವಲ್ ಟು ಏನಾಗುತ್ತೆ? ಸೀಕೆಂಟ್ ಸ್ಕ್ವಯರ್ ಟೀಟಾ ಪ್ಲಸ್ 1 ಅನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ? -1. ಸೊ ನಾವು ದಟ್ ಈಸ್ ಟ್ಯಾನ್ ಟೀಟಾ, ಟ್ಯಾನ್ ಸ್ಕ್ವಯರ್ ಟೀಟಾ ಇದೆ. ನಾವು ಟ್ಯಾನ್ ಟೀಟಾ ಇಸ್ ಈಕ್ವಲ್ ಟು ಏನಾಗುತ್ತೆ? ರೂಟ್ ಆಫ್ ಸೀಕೆಂಟ್ ಸ್ಕ್ವಯರ್ ಟೀಟಾ -1. ಓಕೆ, ಆಲ್ರೆಡಿ ನಮಗೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಪ್ರಾಪರ್ಟಿ ಪ್ರಕಾರ ಬರೀಬಹುದು. ದಿಸ್ ಇಸ್ ಈಕ್ವಲ್ ಟು ಕಾಟ್ ಇನ್ವರ್ಸ್ ಆಫ್ ನೋಡ್ರಿ 1 ಡಿವೈಡೆಡ್ ಬೈ ರೂಟ್ ಆಫ್ ಸೀಕೆಂಟ್ ಸ್ಕ್ವಯರ್ ಟೀಟಾ -1 ಅಂದ್ರೆ ಏನಂತ ಬರೀಬಹುದು? ಟ್ಯಾನ್ ಟೀಟಾ. ಸೊ ದಿಸ್ ಇಸ್ ಈಕ್ವಲ್ ಟು ಕಾಟ್ ಇನ್ವರ್ಸ್ ಆಫ್ ನಮ್ಗೆಲ್ರಿಗೂ ಗೊತ್ತು 1 ಡಿವೈಡೆಡ್ ಬೈ ಟ್ಯಾನ್ ಟೀಟಾ. 1 ಬೈ ಟ್ಯಾನ್ ಟೀಟಾವನ್ನ ಏನಂತ ಬರೀಬಹುದು? ಕಾಟ್ ಟೀಟಾ ಅಂತ ಬರೀಬಹುದು. ಈಗ ತಾನೇ ಇಲ್ಲಿ ಪ್ರಾಪರ್ಟಿ ಬರೆದಿದ್ದೆ, ಕಾಟ್ ಇನ್ವರ್ಸ್ ಆಫ್ ಕಾಟ್ ಎಕ್ಸ್ ಈಸ್ ನಥಿಂಗ್ ಬಟ್ ವಾಟ್? ಎಕ್ಸ್.
ಅದೇ ರೀತಿ ಕಾಟ್ ಇನ್ವರ್ಸ್ ಆಫ್ ಕಾಟ್ ಟೀಟಾ ಈಸ್ ನಥಿಂಗ್ ಬಟ್ ವಾಟ್ ಟೀಟಾ. ಸೊ ದಿಸ್ ಇಸ್ ಈಕ್ವಲ್ ಟು ಟೀಟಾ. ಟೀಟಾ ಅಂದ್ರೆ ಏನು ಪುಟ್ ಮಾಡಿದೀವಿ, ಸೀಕೆಂಟ್ ಇನ್ವರ್ಸ್ ಆಫ್ ಎಕ್ಸ್. ಸೊ ಇಟ್ ಈಸ್ ದ ರಿಕ್ವೈರ್ಡ್ ಸಿಂಪ್ಲೆಸ್ಟ್ ಫಾರ್ಮ್. ಓಕೆ, ಮುಂದಿನ ಸೆಕ್ಷನ್ ಅಲ್ಲಿ ಎಕ್ಸರ್ಸೈಸ್ 2.2 ಪ್ರಾಬ್ಲಮ್ಸ್ಗಳೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.